ಆಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ಲು. ಎಸ್ಐಆರ್ ಪ್ರಕ್ರಿಯೆಗೆ ಅಂತ ಹೇಳಿ ಬೆಳಗ್ಗೆನೆ ಮನೆಯಿಂದ ಹೊರಟಿದ್ಲು. ಆದ್ರೆ ಮನೆಗೆ ವಾಪಸ್ ಬರಲೇ ಇಲ್ಲ. ಇಲ್ಲಿ ಕಾರಣ ಏನು ಅಂತಂದ್ರೆ ಎಸ್ಐಆರ್ ಟಾರ್ಗೆಟ್ಗೆನೆ ಭುವನ ಅನ್ನೋ ಯುವತಿ ಬಲಿಯಾಗಿ ಹೋದ್ಲಾ ಅನ್ನುವಂತ ಪ್ರಶ್ನೆ. ಎಸ್ಐಆರ್ ಟಾರ್ಗೆಟ್ಗೆ ಬಲಿಯಾದ್ರ ಬಿಎಲ್ಒ ಭುವನ. ತ್ವರಿತವಾಗಿ ಎಸ್ಐಆರ್ ಮುಗಿಸುವಂತೆ ಜಿಲ್ಲಾಧಿಕಾರಿಗಳ ಬಹಳ ಒತ್ತಡವಿತ್ತು ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ನಿರಂತರ ಒತ್ತಡ ಹಾಕಿದ್ರ. ತಹಸೀಲ್ದಾರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗ್ರೂಪ್ನಲ್ಲಿ ನಿರಂತರವಾಗಿ ಮೆಸೇಜ್ ಮಾಡಿ ಜಿಲ್ಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಬೆಳಿಗ್ಗೆ 7:19ಕ್ಕೆ ಬಿಎಲ್ಒಗಳು ಫೀಲ್ಡ್ ಅಲ್ಲಿ ಇರ್ತೀರಾ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಉತ್ತಮ ಫಲಿತಾಂಶದ ನಿರೀಕ್ಷೆ ಇದೆ ಅನ್ನುವಂತ ಮೆಸೇಜ್ ಕೂಡ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರಂತೆ. ಅಷ್ಟೇ ಅಲ್ಲ, ತಡರಾತ್ರಿವರೆಗೂ ಕೂಡ ವಿಡಿಯೋ ಕಾಲ್ ಮೀಟಿಂಗ್ ಕೂಡ ನಡೆದಿತ್ತು. ಬಿಎಲ್ಒ ಭುವನ ಕೇವಲ ಬಹುಶಃ 25 ಅಥವಾ 26 ವರ್ಷ ಇರಬಹುದು ಅಷ್ಟೇ ಇವರಿಗೆ. ಇಲ್ಲಿ ಅಪಘಾತದಲ್ಲಿ ಇವರು ದಿಢೀರಾಗಿ ಸಾವನ್ನಪ್ಪಿರುವಂತದ್ದು. ಕಾರಣ ಏನು ಅಂತಂದ್ರೆ ಇವರು ಬೆಳಿಗ್ಗೆನೆ ಎಸ್ಐಆರ್ ಪ್ರಕ್ರಿಯೆಗೆ ಹೊರಟಿರ್ತಾರೆ ಮನೆಯಿಂದ. ಆದ್ರೆ ಮನೆಗೆ ವಾಪಸ್ ಬರಲೇ ಇಲ್ಲ. ಕಾರಣ ಅವ್ರಿಗೆ ಬಹಳಷ್ಟು ಪ್ರೆಷರ್ ಇತ್ತು. ಅಧಿಕಾರಿಗಳು ಅವ್ರಿಗೆ ಆದಷ್ಟು ಬೇಗ ಈ ಪ್ರಕ್ರಿಯೆಗಳನ್ನ ಮುಗಿಸ್ಬೇಕು, ಇವತ್ತು ಒಳ್ಳೆಯ ಫಲಿತಾಂಶ ಕೊಡ್ತೀರಾ ಅನ್ನುವಂತ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಹಾಕ್ತಾ ಇದ್ರಂತೆ. ಅದರ ಜೊತೆಗೆ ವಿಡಿಯೋ ಕಾಲ್ ಮೀಟಿಂಗ್ ಮಾಡ್ತಾ ಇದ್ರು ತಡರಾತ್ರಿವರೆಗೂ ಕೂಡ. ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಬಿಎಲ್ಒಗಳಿಗೆ ಬಹಳಷ್ಟು ಪ್ರೆಷರ್ ಇದೆ ಈ ಒಂದು ವಿಚಾರದಲ್ಲಿ. ಭುವನ ಕೂಡ ಒಬ್ಬ ಬಿಎಲ್ಒ ಆಗಿರ್ತಾರೆ. ಹಾಗಾಗಿ ಬೆಳಗ್ಗೆನೆ ಮನೆಯಿಂದ ಹೊರಟಿದ್ರು. ಆದ್ರೆ ಎಲ್ಲೋ ಪ್ರೆಷರ್ ಜಾಸ್ತಿ ಇತ್ತು, ಬೇಗ ಮುಗಿಸ್ಬೇಕು ಕೆಲಸ, ಬೇಗ ಮುಗಿಸ್ಬೇಕು ಅಂತ ಹೇಳಿ ಆ ಒಂದು ಅವಸರದಲ್ಲಿ ಏನಾದ್ರೂ ಅಪಘಾತ ಆಯ್ತಾ ಅಥವಾ ಇದೇ ಒಂದು ಪ್ರೆಷರ್ ಅಲ್ಲಿ ಈ ರೀತಿಯಾಗಿ ಒಂದು ಪ್ರಾಣ ಹೋಯ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಡೀ ರಾಜ್ಯದಲ್ಲಿ ಈ ಒಂದು ಭುವನ ಕೇಸ್ ಈಗ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅಂತಂದ್ರೆ ಅಧಿಕಾರಿಗಳಿಗೆ, ಬಿಎಲ್ಒ ಅಧಿಕಾರಿಗಳಿಗೆ, ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಇದೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಎಸ್ಐಆರ್ ಕರ್ತವ್ಯದ ವೇಳೆ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಈ ಒತ್ತಡದಿಂದಲೇ ಅಪಘಾತ ಆಯ್ತಾ? ತುಮಕೂರು ತಹಸೀಲ್ದಾರ್ ರಾಜೇಶ್ವರಿ ಆಡಿಯೋ ಲಭ್ಯ ಆಗಿದೆಯಾ? ಎಸಿ ಆದೇಶದಂತೆ ಬೆಳಗ್ಗೆ 6:00ವರೆಗೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರಬೇಕು. 7:30ಕ್ಕೆ ಹಾಜರಾತಿ ಬಗ್ಗೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಫೀಲ್ಡ್ ನಲ್ಲಿ ಇರಬೇಕು ಅಂತ ಮೆಸೇಜ್ ಹಾಕಿದ್ರು ಗ್ರೂಪ್ ಅಲ್ಲಿ. ಎಸಿ ಮೇಡಮ್, ಡಿಸಿ ಮೇಡಮ್ ಸೇರಿ ಎಲ್ಲರಿಂದಲೂ ಕೂಡ ಸರ್ಪ್ರೈಸ್ ವಿಸಿಟ್ ಮಾಡಲಾಗುತ್ತೆ. ಬಿಎಲ್ಒಗಳಿಗೆ ಕಮ್ಯುನಿಕೇಶನ್ ಮಾಡಿ ತಾವು ಫೀಲ್ಡ್ ನಲ್ಲಿ ಇರಿ ಅಂತ ಹೇಳ್ತಾ ಇದ್ರಂತೆ. ಆದ್ರೆ ಫೀಲ್ಡ್ ನಲ್ಲಿ ಇಲ್ಲ ಅಂತಂದ್ರೆ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ ಅನ್ನುವಂತ ಒಂದು ಭಯ ಹಿಕ್ಕಿದ್ರು. ವೆರಿ ವೆರಿ ಸೀರಿಯಸ್ಲಿ ಥ್ಯಾಂಕ್ ಯು ಅಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆಯಂತೆ. ಹೀಗೆ ಈಗ ಮೇಲ್ಪಟ್ಟಂತ ಅಧಿಕಾರಿಗಳು ಈ ರೀತಿಯಾಗಿ ಪ್ರೆಷರ್ ಹಾಕಿದ್ದಾರೆ ಅಂತಂದ್ರೆ ಇನ್ ಟೈಮಿಗೆ ನೀವು ಡ್ಯೂಟಿಯಲ್ಲಿ ಇರಬೇಕು, ಫೀಲ್ಡ್ ಅಲ್ಲಿ ಇರಬೇಕು. ಇಫ್ ಇನ್ ಕೇಸ್ ತಡ ಆಯ್ತು ಅಂತಂದ್ರೆ ಮೇಲಧಿಕಾರಿಗಳಿಗೆ ನಿಮ್ಮ ವಿಚಾರವನ್ನು ನಾವು ರಿಪೋರ್ಟ್ ಮಾಡ್ತೀವಿ. ಫೀಲ್ಡ್ ಅಲ್ಲಿ ಇಲ್ಲ ಅಂತಂದ್ರೆ ಆ ವಿಚಾರ ಮೇಲಧಿಕಾರಿಗಳಿಗೂ ಕೂಡ ಹೋಗುತ್ತೆ. ಇದು ಬಹಳ ಬಹಳ ಸೀರಿಯಸ್ ಆಗಿದೆ, ವೆರಿ ವೆರಿ ಸೀರಿಯಸ್ ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸ್, ಬಿಎಲ್ಒಸ್, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡ್ಬೇಕಾಗುತ್ತೆ, ನಾವು ಮತ್ತೆ ಎಸಿ ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡ್ ಅಲ್ಲಿ ಇರಿ. ಮತ್ತೆ ಇನ್ನೊಂದು ಏನು ನಿಮ್ಗೆ ವಿಚಾರ ಅಂತಂದ್ರೆ ಸರ್ಪ್ರೈಸ್ ವಿಸಿಟ್ ಎಸಿ ಮೇಡಮ್ ಅವರು, ಟಿಸಿ ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು ಬಿಎಲ್ಒಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡ್ ಅಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ತಮ್ಗೆ ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡ್ ಅಲ್ಲಿ ಇಲ್ಲ ಅಂತಾನೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್, ಇಲ್ಲಿ ಈ ಬಿಎಲ್ಒಗಳಿಗೆ ಎಷ್ಟು ಮಟ್ಟಿಗೆ ಪ್ರೆಷರ್ ಇತ್ತು, ಎಷ್ಟು ಮಟ್ಟಿಗೆ ಪ್ರೆಷರ್ ಹಾಕ್ತಾ ಇದ್ರು ಅನ್ನೋದು ಇಲ್ಲಿ ಒಂದು ಆಡಿಯೋದಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರವನ್ನ ತಲೆ ಕೆಡಿಸ್ಕೊಂಡು ಅಥವಾ ಈ ಒಂದು ಪ್ರೆಷರ್ ಅಲ್ಲೇ ಈಕೆ ಬೇಗ ಹೋಗ್ಬೇಕು ಅನ್ನೋಂಥ ಅವಸರದಿಂದ ಈ ಒಂದು ಅಪಘಾತ ಸಂಭವಿಸಿತ್ತಾ, ಅನ್ಯಾಯವಾಗಿ ಒಂದು ಪ್ರಾಣ ಹೋಯ್ತಲ್ಲ ಅಂತ?
ನಿಜಕ್ಕೂ ರೋಶಿನಿ, ಏನು ಈ ಒಂದು ಮೆಸೇಜ್ ಇದೆ ಎಲ್ಲರಿಗೂ ಕೂಡ ಆತಂಕಕ್ಕೆ ಒಳಗಾಗುವಂತೆ ಮಾಡುತ್ತೆ. ಯಾಕೆಂತಂದ್ರೆ ನಾವು ಇಮಿಡಿಯೇಟ್ ರಿಪೋರ್ಟ್ ಆಗ್ತೀವಿ, ನೀವು ಫೀಲ್ಡ್ ಅಲ್ಲಿ ಇಲ್ಲ ಅಂತ ಅನ್ನೋದೇ ಆದ್ರೆ ರಿಪೋರ್ಟ್ ಆಗ್ತೀವಿ ಅಂತಂದಾಗ ಅವ್ರಿಗೆ ಸಹಜವಾಗಿ ಆತಂಕ ವ್ಯಕ್ತ ಆಗುತ್ತೆ. ಯಾಕಂತಂದ್ರೆ ಇರೋ ಒಂದು ಕೆಲಸನೂ ಕೂಡ ಕಳ್ಕೊಂಡ್ರೆ ಮುಂದೆ ಹೆಂಗಪ್ಪ ಜೀವನ ಎಂಬ ಭಯದಲ್ಲಿ ಅವರು ಒತ್ತಡದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ನಿನ್ನೆ ಬೆಳಿಗ್ಗೆನೆ ರೋಶಿನಿ ಏನಿದ್ದಾರೆ ಭುವನ್ ಏನಿದ್ದಾರೆ ಅವ್ರು ಏನಿದ್ದಾರೆ ಬೆಳಿಗ್ಗೆನೆ 6 ಗಂಟೆಗೆ ಮನೆ ಬಿಟ್ಟಿರ್ತಾರೆ. ಮತ್ತೆ 7:15 ಕೂಡ ಏನು ತುಮಕೂರು ತಾಲೂಕಿನ ಗೂಳೂರಿಗೆ ಬರೋ ಒಂದು ಅವಾಂತರದಲ್ಲಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರತಕ್ಕಂಥದ್ದು. ಅಂದ್ರೆ ಗೂಳೂರು ಸಮೀಪವಾದಂತ ಹೋಗುವ ಸಂದರ್ಭದಲ್ಲಿ ತಿರುವು ಇದೆ. ಆ ತಿರುವಿನಲ್ಲಿ ಈ ಒಂದು ಲಾರಿ ಬಂದು ಈ ಭುವನ ಅವರ ಕೈ ಮತ್ತೆ ತಲೆಯ ಮೇಲೆ ಹರಿಯುತ್ತೆ. ಆ ಒಂದು ಕೊನೆ ವಿಡಿಯೋ ನೀವು ನೋಡಿರ್ಬೋದು. ಆ ವಿಡಿಯೋದಲ್ಲಿ ಎಷ್ಟು ಒದ್ದಾಡ್ತಿದ್ದಾರೆ ಅವರೆಲ್ಲ ಬಂದು ಏನು ಪ್ರಥಮ ಚಿಕಿತ್ಸೆನೂ ಕೂಡ ಕೊಡ್ತಾ ಇದ್ದಾರೆ. ಜೊತೆ ರಕ್ತನೂ ಕೂಡ ಕೊಡ್ಲಿರ್ತಾರ ಆ ರೀತಿಯಲ್ಲಿ ಒದ್ದಾಡ್ತಿರ್ತಾರೆ. ಆ ಒಂದು ವಿಡಿಯೋ ಇವೆಲ್ಲವೂ ನೋಡಿದಾಗ ಈಗ ನೌಕರರಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮೆಸೇಜ್ ಇಂದಲೇ ತಾನೆ ಅವರು ಅಷ್ಟು ಆತಂಕಗೊಂಡು ಫೀಲ್ಡ್ ಗೆ ಹೋಗುವ ಸಂದರ್ಭದಲ್ಲಿ ಅಪಘಾತ ನಡೆದಿರ್ತಕ್ಕಂಥದ್ದು. ಇದರ ನೇರ ಹೊಣೆ ತಹಸೀಲ್ದಾರ್ ಆದಂತ ರಾಜೇಶ್ವರ್ ಅವರು ಒಲ್ಲೇಬೇಕು ಅಂತೇಳಿ ಈಗ ನೌಕರರು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟು ಒತ್ತಡ ಹಾಕುವಂತದ್ದು ಏನಿದೆ, ಇನ್ನು ಒಂದು ತಿಂಗಳ ಅಂದ್ರೆ ಇನ್ನು ಸುಮಾರು ಟೈಮ್ ಕಾಲಾವಕಾಶ ಇದೆ. ಈ ಕಾಲಾವಕಾಶದಲ್ಲಿ ನಾವೆಲ್ಲವೂ ಕೂಡ ಮಾಡಿ ಮುಗಿಸ್ತೇವೆ. ಆದ್ರೆ ಇವ್ರದ್ದು ತಹಸೀಲ್ದಾರ್ ಆಗಿರ್ಬೋದು, ಎಸಿ ಆಗಿರ್ಬೋದು, ಮತ್ತೆ ಏನು ಜಿಲ್ಲಾಧಿಕಾರಿ ಆಗಿರ್ಬೋದು, ಇವರು ರ್ಯಾಂಕಿಂಗ್ ಗೋಸ್ಕರ ಇಷ್ಟೊಂದು ಒತ್ತಡ ಹಾಕಿದ್ರೆ ನಾವು ಕೂಡ ಮನುಷ್ಯರು. ಈ ರೀತಿ ಒತ್ತಡ ಹಾಕಿದ್ರೆ ನಾವೇನು ಯಂತ್ರಗಳ? ಅಂದ್ರೆ ಏನು 6 ಗಂಟೆಗೆ ಹೋಗಿ ಮಾಡುವಂತ ಕೆಲಸ ಏನಿದೆ ಎಂಬ ಪ್ರಶ್ನೆ ಇದಾಗಿರ್ತಕ್ಕಂಥದ್ದು. ನಿನ್ನೆನೂ ಕೂಡ ಏನು ಕಾಲ್ನಡಿಗೆ ಜಾಥಾ ನಡೆಸಿ, ಅಂದ್ರೆ ಶಾಸಕರಾದಂತ ಸುರೇಶ್ ಗೌಡ್ರು, ಜ್ಯೋತಿ ಗಣೇಶ್ ಮತ್ತೆ ಸುರೇಶ್ ಬಾಬು ಎಲ್ಲರೂ ಕೂಡ ಕಾಲ್ನಡಿಗೆ ಜಾಥಾ ನಡೆಸಿ ಡಿಸಿಯವರು ಕೂಡ ಧಿಕ್ಕಾರ ಹಾಕಿದ್ದಾರೆ. ಮೇಲಧಿಕಾರಿ ಎಲ್ಲರೂ ಕೂಡ ಧಿಕ್ಕಾರ ಹಾಕಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂತಂದ್ರೆ ರೋಶಿನಿ, ಇಂದು ಗಂಡಿನವ್ರ ಕಡೆಯವರು ಕೂಡ ಬರೋ ಒಂದು ಮೆಸೇಜ್ ಇತ್ತು ಭುವನಗೆ. ಅಂದ್ರೆ ಇನ್ನು 26 ವರ್ಷ ಭುವನಗೆ. ಇವತ್ತು ಗಂಡಿನವ್ರ ಕಡೆಯವರು ಕೂಡ ಬರೋದಿತ್ತು. ಈ ಎಲ್ಲಾ ಒತ್ತಡದ ಮಧ್ಯೆ ಏನು ಭುವನ ಆ ಒಂದು ಫೀಲ್ಡ್ ಗೆ ಹೋಗುವಂತ ಸಂದರ್ಭದಲ್ಲಿ ಈ ದುರಂತ ನಡೆದೋಗಿದೆ. ಈಗ ಏನು ಫ್ಯಾಮಿಲಿಯವರು ಕೂಡ ಸರ್ಕಾರದ ಮತ್ತು ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ರೋಶಿನಿ, ಎಸ್ ಮಹೇಶ್, ಈಗ ಈ ಭುವನ ಅವ್ರ ಕುಟುಂಬಸ್ಥರು ಒಂದು ಆರೋಪ ಮಾಡ್ತಾ ಇದ್ರು ಗಂಭೀರವಾಗಿ ಅಂತಂದ್ರೆ ಇಲ್ಲಿ ಟೈಮಿಂಗ್ಸ್ ಅನ್ನೋದೇ ಇಲ್ಲ. ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಂದು ಟೈಮಿಂಗ್ಸ್ ಅನ್ನೋದಿರುತ್ತೆ. ಆದ್ರೆ SIR ಅಲ್ಲಿ ಯಾವುದೇ ಟೈಮಿಂಗ್ಸ್ ಇಲ್ಲ, ಹೇಗಂದ್ರೆ ಕೆಲಸ ಮಾಡಿಸ್ತಾ ಇದ್ರು. ಇದೇ ಕಾರಣದಿಂದ ಇವಾಗ ನಮ್ಮ ಮಗಳನ್ನ ನಾವು ಕಳ್ಕೊಂಡಿದೀವಿ ಅನ್ನೋ ಅಂತ ಆರೋಪ ಅವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರು ಕೊನೆಯದಾಗಿ ಏನ್ ಆಗ್ರಹ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಸ್ಥರು, ಏನಾಗ್ಬೇಕು ಈ ವಿಚಾರದಲ್ಲಿ ಅಂತ ಅವ್ರ ಒಂದು ಬೇಡಿಕೆ ಏನಿರ್ಬೋದು ಈಗ? ಖಂಡಿತ ರೋಶಿನಿ, ಅವ್ರದ್ದು ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಟೈಮಿಂಗ್ ಇರುತ್ತೆ. ಒಂದು ಟೈಮಿಂಗ್ ಅಂದ್ರೆ 9ರಿಂದ ಇರ್ಬೋದು, 10ರಿಂದ ಇರ್ಬೋದು, ಸಂಜೆ 5 ಗಂಟೆ ಇರ್ಬೋದು, 6 ಗಂಟೆ ಇರ್ಬೋದು. ಈ ಒಂದು ಟೈಮ್ ಬಾಂಡಿಂಗ್ ಇರುತ್ತೆ. ಆದ್ರೆ ಈ ಟೈಮ್ ಬಾಂಡಿಂಗ್ ಅಂತಂದ್ರೆ ಇದಕ್ಕೂ ಮೀರಿ ಕೆಲಸ ಮಾಡಿಸ್ತಾ ಇದ್ದಾರೆ. ಏನು ಬೆಳಿಗ್ಗೆ 6 ಗಂಟೆಗೆ ಹೋಗೋದಾದ್ರೆ ಹೇಗೆ ಅಂದ್ರೆ DC ಅವ್ರಿಗಾಗಿರ್ಬೋದು, AC ಅವ್ರಿಗಾಗಿರ್ಬೋದು, ಅವ್ರಿಗೆ ಹಾಳು ಕಾಳು ಕಾರು ಎಲ್ಲವೂ ಇರ್ತವೆ. ಆದ್ರೆ ನಮ್ಗೆ ಯಾವ್ದು ಇರುತ್ತೆ, ಒಂದು ವೆಹಿಕಲ್ ಕೂಡ ಹೊಂದಿಸ್ಕೊಂಡು ಹೋಗೋದು, ಫೀಲ್ಡ್ ಗೆ ಹೋಗೋದು ತುಂಬಾ ಕಷ್ಟ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಒತ್ತಡ ಹಾಕೋದ್ರಿಂದ ನಾವು ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ನೌಕರರದ್ದು ಒಂದು ಒತ್ತಾಯ ಏನಂತಂದ್ರೆ ಒಂದು ಟೈಮ್ ಬಾಂಡ್ ಕೊಡಿ. ಆ ಒಂದು ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಆದ್ರೆ 24 ಗಂಟೆನೂ ಕೂಡ ಕೆಲಸ ಮಾಡಿ ಅಂದ್ರೆ ಆಗೋದಿಲ್ಲ. ಇದರ ಜೊತೆಗೆ ಫ್ಯಾಮಿಲಿಯವರು ಕೂಡ ಇದೇ ಒತ್ತಡ ಆಗಿದೆ. ಜೊತೆಗೆ ನಮ್ಗೊಂದು ನ್ಯಾಯ ಕೊಡಿಸಿ ಅಂತ ಹೇಳಿ ಕುಟುಂಬಸ್ಥರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ಭುವನ ಅವರ ಕುಟುಂಬಸ್ಥರು ಕೂಡ ಇದೇ ಒಂದು ಆಗ್ರಹ ಮಾಡ್ತಿದ್ದಾರೆ. ಅಂತಂದ್ರೆ ಒಂದು ಟೈಮಿಂಗ್ ಸೆನ್ಸ್ ಅನ್ನೋದಿರಲಿಲ್ಲ. ಈಗ ಇವ್ರ ಒಂದು ಪ್ರೆಷರ್ ಇಂದ ಸುಮ್ಮನೆ ನಮ್ಮ ಮಗಳನ್ನ ಕಳ್ಕೊಂಡ್ಬಿಟ್ವಿ ಅನ್ನೋದು ಅವರ ಒಂದು ಆಗ್ರಹ. ಎಲ್ಲರಿಗೂ ನಮಸ್ಕಾರ. ಎಲ್ಲಾ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸ್, BLOs, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡ್ಬೇಕಾಗುತ್ತೆ, ನಾವು ಮತ್ತೆ AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡ್ ಅಲ್ಲಿ ಇರಿ. ಮತ್ತೆ ಇನ್ನೊಂದು ಏನು ನಿಮ್ಗೆ ವಿಚಾರ ಅಂತಂದ್ರೆ, ಸರ್ಪ್ರೈಸ್ ವಿಸಿಟ್ AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ
ತಮ್ಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOsಗೆಲ್ಲ ಕಮ್ಯುನಿಕೇಟ್ ಮಾಡಿ, ಸೊ ತಾವು ಫೀಲ್ಡ್ ಅಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂತ ತಮ್ಗೆ, ಆಲ್ರೆಡಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡ್ ಅಲ್ಲಿ ಇಲ್ಲ ಅಂತಾನೆ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಅಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಹೀಗೆ ಬಹಳಷ್ಟು ಪ್ರೆಷರ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಎಷ್ಟೊತ್ತು ಕೂಡ ಆಡಿಯೋ ಕೇಳಿಸ್ಕೊತಾ ಇದ್ವಿ. ಆಡಿಯೋದಲ್ಲಿ ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಹಳ ಸೀರಿಯಸ್ ಆಗಿದ್ದೀವಿ. ಇಫ್ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಮಾಡಿ ತಡ ಆಯಿತು ಫೀಲ್ಡ್ಗೆ ಹೋಗೋದು ಅನ್ನೋದಾದ್ರೆ ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತುಮಕೂರು BLO ಭುವನ ಅಪಘಾತದಲ್ಲಿ ಸಾವಾಯಿತು. ಮದುವೆ ತಯಾರಿಯಲ್ಲಿದ್ದಂತಹ ಪೋಷಕರಿಗೆ ಮಗಳ ಸಾವಿನ ಈಗ ಆಘಾತ ಆಗಿದೆ. ಶೋಕ ಸಾಗರದಲ್ಲಿ ಮುಳುಗಿರುವಂತಹ ಮೃತ ಭುವನಾಳ ಕುಟುಂಬ ಈಗ ಸ್ವಗ್ರಾಮ ವರದನಾಯಕನಹಳ್ಳಿಯಲ್ಲಿ ಭುವನ ಅಂತ್ಯಕ್ರಿಯೆ ನಡೆಯುತ್ತೆ. ಸ್ವಗ್ರಾಮದಲ್ಲಿ ಭುವನ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಹೀಗೆ ತಮ್ಮ ಸ್ವಗ್ರಾಮದಲ್ಲಿ ಭುವನಾಳ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇದೆ. ಮದುವೆ ಸಿದ್ಧತೆ ನಡೀಬೇಕಾಗಿದ್ದಂತ ಮನೆಯಲ್ಲಿ ಈಗ ಅಂತ್ಯಕ್ರಿಯೆ ಸಿದ್ಧತೆ ನಡೀತಾ ಇದೆ ಅಂತಂದ್ರೆ ಒಂದು ಕ್ಷಣ ಎಂಥವ್ರಿಗೂ ಕೂಡ ಎದೆ ಭಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಗ್ರಾಮದಲ್ಲಿ ಈಗ ಭುವನಾಳ ಅಂತ್ಯಕ್ರಿಯೆ ನಡೆಯುತ್ತೆ. ಭುವನ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಅದು ಕೂಡ ಅಧಿಕಾರಿಗಳು ಜೊತೆಗೆ ಗ್ರಾಮಸ್ಥರ ಸಮ್ಮುಖದಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನೇನು ಮದುವೆ ತಯಾರಿ ಮಾಡ್ತಾ ಇದ್ದಂತ ಮನೆಯಲ್ಲಿ ಈಗ ಅಂತ್ಯಕ್ರಿಯೆ ತಯಾರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಶೋಕ ಸಾಗರದಲ್ಲಿ ಮುಳುಗ್ ಹೋಗಿದೆ ಈಗ ಮೃತ ಭಾವನಾಳ ಕುಟುಂಬ.